ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು ಮರಿಗಳಿಗೆ 26th ಡೇ ಕಂಪ್ಲೀಟ್ ಆಗ್ತದೆ. ಹೀಗೆ ಮರಿಗಳು ನಿಮಗೆ ಇವತ್ತಿಗೆ ಎಷ್ಟು ತೂಕ ಬಂದಿದೆ, ಹಾಗೆ ಎಷ್ಟು ಫೀಡ್ ತಿಂದಿದ್ದಾವೆ, ಎಷ್ಟು FCR ಸಿಗ್ತದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತೀನಿ. ಸ್ನೇಹಿತರೆ, ಈ ಬೇಸಿಗೆ ಆದರೂ ಕೂಡ 26 ದಿನಕ್ಕೆ 1.3 ಬಾಡಿ ವೆಯ್ಟ್ ಬಂದಿದೆ, ತೊಂದರೆ ಇಲ್ಲ. ಹಾಗೆ ತುಂಬ ಫೀಡು ಕೂಡ ತುಂಬ ಏನು ಜಾಸ್ತಿ ಹೋಗಲಿಲ್ಲ. FCR ಇದರಲ್ಲಿ ನಿಮಗೆ 1.35 FCR ಬರ್ತದೆ. 1 kg ಬಾಡಿ ವೆಯ್ಟ್ ಬರಲಿಕ್ಕೆ 1 kg 350 ಗ್ರಾಮ್ ಫೀಡನ್ನು ತಿಂದಿರ್ತವೆ. ಹಾಗಾಗಿ 1 kg 350 ಗ್ರಾಮ್ ಫೀಡಿನ ತಿಂದು ನಮಗೆ ಬಾಡಿ ವೆಯ್ಟು 1.3 ಅಂದರೆ 1 kg 300 ಗ್ರಾಮು ಬಾಡಿ ವೆಯ್ಟ್ ನಮಗೆ ಸಿಕ್ಕಿದೆ. ತುಂಬ ಸಮಸ್ಯೆ ಇಲ್ಲ, ಒಳ್ಳೆಯ ರಿಸಲ್ಟ್ ಅಂತಲೇ ಹೇಳ್ಬೋದು ಇಲ್ಲಿ ತನಕ. ಇನ್ನು ಮುಂದೆ ಇವಾಗ ಏನಂತ ಸ್ಟಾರ್ಟರ್ ಎಂಡ್ ಆಗಿ ಫಿನಿಷರ್ ಸ್ಟಾರ್ಟ್ ಆಗಿರೋದು ಅಷ್ಟೇ. ಇನ್ನು ಫಿನಿಷರ್ ಫೀಡಲ್ಲಿ ಹೇಗೆ ತೂಕ ಬರ್ತದೆ ಅನ್ನೋದ್ರ ಬಗ್ಗೆ ನಾವು ಇನ್ನು ತಿಳ್ಕೊಳ್ಬೇಕು. ಸ್ಟಾರ್ಟ್ರಲ್ಲಿ ಚೆನ್ನಾಗಿ ತೂಕ ಬರ್ತದೆ, ಇನ್ನು ಫಿನಿಷರಲ್ಲಿ ಒಳ್ಳೆಯ ರೀತಿಯ ಫೀಡನ್ನು ಕೊಟ್ಟರೆ ಫಿನಿಷರು ಅಲ್ಲಿ ಕೂಡ ತೂಕ ಬರ್ತದೆ. ಇನ್ನೆನ್ನೆಯಾದರೂ CRD ಸ್ಟಾರ್ಟ್ ಆಗಿ CRDಯಿಂದ ಎಲ್ಲಿಯಾದರೂ ಫೀಡ್ ಡ್ರಾಪ್ ಆಗಿ ಹಾಗೆ ಏನಾದರೂ ಲೂಸ್ ಮೋಷನ್ನು ಹಾಗೆ ಏನಾದರೂ ಇನ್ನು ಸಮಸ್ಯೆ ಸ್ಟಾರ್ಟ್ ಆದರೆ ಮಾತ್ರ ಇನ್ನು ನಮಗೆ ವೆಯ್ಟ್ ಲಾಸ್ ಆಗ್ತದೆ. ಬಿಟ್ಟರೆ ಇಲ್ಲ ಅಂತ ಹೇಳಿದರೆ ತಿಂದಿರತಕ್ಕಂಥ ಫೀಡಿಗೆ ಔಟ್ಪುಟ್ ನಮಗೆ ಬಂದೇ ಬರ್ತದೆ. ಹಾಗೆ ಮುಖ್ಯವಾಗಿ ಸ್ನೇಹಿತರೆ, ಈ ಮರಿಗಳಿಗೆ ಇಲ್ಲಿ ತನಕ 26 ದಿನದ ತನಕನೂ ಯಾವುದೇ ಆ್ಯಂಟಿಬಯೋಟಿಕ್ ಕೊಟ್ಟಿಲ್ಲ. ಬಂದಾಗಿನಿಂದ ಹಿಡಿದು ಇವತ್ತಿನ ತನಕ ಯಾವುದೇ ಆ್ಯಂಟಿಬಯೋಟಿಕ್ ಇಲ್ಲ. ಹಾಗೆ ಸ್ಟಾರ್ಟಿಂಗು ನಿಮಗೆ ಮರಿಗಳಿಗೆ ಒಂದು 3 ದಿನ ಯಾವುದಂತ ಹೇಳಿದರೆ ಶಾರ್ಕೋಪರಲ್ ಮತ್ತು ಲಿವರ್ ಟಾನಿಕ್ ಹೆಪಟೋಕೇರನ್ನು ಮಾತ್ರ ಕೊಟ್ಟಿರುವಂಥದ್ದು. ಅದು 3 ದಿನ ಕಳೆದ ನಂತರ ಯಾವುದೇ ಮೆಡಿಸಿನನ್ನು ಕೂಡ ಈ ಕೋಳಿಗಳಿಗೆ ಕೊಟ್ಟಿಲ್ಲ ನಾನು. ಹಾಗೆ ಇವಾಗ ಸ್ವಲ್ಪ CRD ಸೌಂಡ್ ಇದೆ. ಆ ಸೌಂಡಿಗೆ ನಿನ್ನೆಯ ವಿಡಿಯೋದಲ್ಲಿ ತಿಳಿಸಿರುವ ಒಂದು ಮೆಡಿಸಿನ್ ರನ್ ಆಗ್ತಾ ಇದೆ, ಇವತ್ತು ಸೆಕೆಂಡ್ ಡೇ. ಹಾಗೆ ಅದರಿಂದ ಎಲ್ಲಿಯಾದರೂ ಸೌಂಡ್ ಕಡಿಮೆ ಆಗಲಿಲ್ಲ ಅಂತ ಹೇಳಿದರೆ 2 ದಿನ ಅಬ್ಸರ್ವ್ ಮಾಡಿಕೊಂಡು 3ನೇ ದಿನ ನಾಳೆಗೆ ಏನಾದರೂ ಆ್ಯಂಟಿಬಯೋಟಿಕ್ ಎಲ್ಲಿಯಾದರೂ ಸೌಂಡ್ ಜಾಸ್ತಿ ಆದರೆ CRD ಇದು ಯಾವುದಾದ್ರೂ ಮೈಲ್ಡ್ ತುಂಬ ಸ್ಟ್ರಾಂಗ್ ಅಲ್ಲದೆ ಇರತಕ್ಕಂಥ ಆ್ಯಂಟಿಬಯೋಟಿಕ್ ಸಾಕಾಗ್ತದೆ. ಅದನ್ನು ಕೊಟ್ಟು ನಾವು ಕಂಟ್ರೋಲ್ ತೆಗೆದುಕೊಳ್ಬೇಕಾಗ್ತದೆ. ಯಾಕೆ ತುಂಬ ಸ್ಟ್ರಾಂಗ್ ಅಲ್ಲದೆ ಇರುವಂಥದ್ದು ಯಾಕೆ ಅಂತ ಹೇಳಿದರೆ ಇಲ್ಲಿ ತನಕ ಮರಿಗಳಿಗೆ ಯಾವುದೇ ಆ್ಯಂಟಿಬಯೋಟಿಕ್ ಕೊಟ್ಟಿಲ್ಲ ಬಾಡಿಗೆ. ಹಾಗಾಗಿ ತುಂಬ ಸ್ಟ್ರಾಂಗ್ ಆ್ಯಂಟಿಬಯೋಟಿಕ್ ಅವಶ್ಯಕತೆ ಇಲ್ಲ. ಇವಾಗ ತುಂಬ ಲೋ ಡೋಸು ಬೇಗ ವಿಡ್ರಾವಲ್ ಮಾಡಿಕೊಳ್ಳುವಂಥ ಆ್ಯಂಟಿಬಯೋಟಿಕನ್ನು ಮರಿಗಳಿಗೆ ಕೊಟ್ಟು ನಾವು ಈ ಸೌಂಡನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಇದಿಷ್ಟು ಈ 26ನೇ ದಿನದ ಮರಿಗಳ ದಿನಚರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.